ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ಸರ್ಕಾರ ಕೆಇಎದ ಮೂಲಕ ಅನೇಕ ಹುದ್ದೆಗಳನ್ನು ಅರ್ಜಿ ಆಹ್ವಾನಿಸಿದೆ. ಈ ಕೆಳಕಂಡ ಸರ್ಕಾರಿ ಸಂಸ್ಥೆ ನಿಗಮ ಸಂಸ್ಥೆಗಳಲ್ಲಿ ಉಳಿಕೆ ಮೂಲ ವೃಂದದಲ್ಲಿಯ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ. ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳ ನೇಮಕಾತಿಗೆ ಅರ್ಹತೆಯನ್ನು ಪಡೆಯಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಬೇಕು. ವಿವಿಧ ಇಲಾಖೆಗಳು ಅಂದರೆ ಸುಮಾರು 8 ಬೇರೆ ಬೇರೆ ಇಲಾಖೆಗಳಲ್ಲಿ ಅರ್ಜಿಗಳನ್ನು ಕರೆದಿದೆ. ಅವು ಯಾವಪ್ಪ ಅಂತಂದ್ರೆ, ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ, ಎರಡನೇದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್, ಮೂರನೇದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ನಾಲ್ಕನೇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಐದನೇದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ಆರನೇದು ಕೃಷಿ ಮಾರಾಟ ಇಲಾಖೆ, ಏಳನೇದು ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಕೊನೆಯದಾಗಿ 8ನೇದು ಶಾಲಾ ಶಿಕ್ಷಣ ಇಲಾಖೆ ಅಂದರೆ ಪದವಿ ಪೂರ್ವ ಇಲಾಖೆಗಳಲ್ಲಿ. ಈ 8 ಇಲಾಖೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಮೊದಲನೇದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರವಾಗಿ ನೀಡಲಾಗಿದೆ. ಇಲ್ಲಿ ಪ್ರಥಮ ದರ್ಜೆ ಸಹಾಯಕರು ಅಂದರೆ FDC, ಪ್ರಥಮ ದರ್ಜೆ ಕೋರ್ಟು ಕ್ಲಾರ್ಕ್, ರೆವಿನ್ಯೂ ಇನ್ಸ್ಪೆಕ್ಟರ್, ಇದಕ್ಕೆ ಇರ್ತಕ್ಕಂಥ ವೇತನ ಸಂಬಳ ಎಷ್ಟಪ್ಪ ಅಂದ್ರೆ 27,650ರಿಂದ ಹಿಡಿದು 5,750ರವರೆಗೆ. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವೆ ಅಂತಂದರೆ 4 ಹುದ್ದೆಗಳ ಭರ್ತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಎರಡನೇದು ದ್ವಿತೀಯ ದರ್ಜೆ ಸಹಾಯಕರು ಅಂದರೆ SDA, ಇವರಿಗೆ ಇರ್ತಕ್ಕಂಥ ಸಂಬಳ ವೇತನ ಎಷ್ಟು ಅಂದರೆ 21,400ರಿಂದ ಹಿಡಿದುಕೊಂಡು 42,000ರವರೆಗೆ. ಎಷ್ಟು ಹುದ್ದೆಗಳು ಅಂತಂದರೆ 14 ಹುದ್ದೆಗಳು. ಒಟ್ಟು FDC ಮತ್ತು SDC ಈ ಇಲಾಖೆಗಳಲ್ಲಿ 18 ಹುದ್ದೆಗಳ ಭರ್ತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಇನ್ನು ಎರಡನೇದು ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ನಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಅದಾವೆ ಅಂತಂದರೆ, ಮೊದಲನೇದಾಗಿ ಅಧಿಕಾರಿ ಅಂದರೆ ಲೆಕ್ಕಪತ್ರ ಮಾರುಕಟ್ಟೆ ಇಲಾಖೆಗಳಲ್ಲಿ, ಈ ಇಲಾಖೆಗಳಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ಶಾಖೆಗಳಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ಈ ಅಧಿಕಾರಿಗೆ ಸಂಬಳ ಎಷ್ಟು ಅಂತಂದರೆ 40,900ರಿಂದ ಹಿಡ್ಕೊಂಡು 78,200. ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಅದಾವೆ ಅಂತಂದರೆ 7 ಹುದ್ದೆಗಳು. ಇನ್ನು ಎರಡನೇದು ಕಿರಿಯ ಅಧಿಕಾರಿ ಗುಣ ಮತ್ತು ಆಶ್ವಾಸನ ಅಂಥೇಳಿ, ಇಲ್ಲಿ ಇವರಿಗೆ ವೇತನ 61,300ರಿಂದ ಹಿಡಿದುಕೊಂಡು 1,12,900 ವೇತನ ಇರ್ತದೆ. ಇಲ್ಲಿ 2 ಹುದ್ದೆಗಳು ಭರ್ತಿಗಾಗಿ ಅರ್ಜಿ ಕರೆಯಲಾಗಿದೆ. ಅದೇ ರೀತಿಯಾಗಿ ಮೂರನೇದು ಕೂಡ ಕಿರಿಯ ಅಧಿಕಾರಿ, ಇವರಿಗೂ ಕೂಡ ಸೇಮ್ ವೇತನ ಇದೆ. ಇಲ್ಲಿಯೂ ಕೂಡ 1 ಹುದ್ದೆ ಖಾಲಿ ಇದೆ. ಇನ್ನು ನಾಲ್ಕನೇದು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ, ಇದು ಬೆಂಗಳೂರು ಸಂಕೀರ್ಣ, ಇದು ಸೇಮ್ ವೇತನ ಇದೆ 61,300ರಿಂದ ಹಿಡ್ಕೊಂಡು 1,12,900. ಇಲ್ಲಿ 2 ಹುದ್ದೆಗಳು ಖಾಲಿ ಇವೆ. ಇನ್ನು ಐದನೇದು ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ ವಿಭಾಗ, ಇದು ಸೇಮ್ ವೇತನ ಇದೆ. ಇಲ್ಲಿಯೂ ಕೂಡ 2 ಹುದ್ದೆಗಳ ಭರ್ತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಒಟ್ಟು ಈ ಇಲಾಖೆಗಳಲ್ಲಿ 14 ಹುದ್ದೆಗಳು ಖಾಲಿ ಇವೆ. ಇನ್ನು ಮೂರನೇದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೆಂಗಳೂರು, ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರ ಅಂತಂದರೆ, ಒಂದನೇದು ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ ಬಿ, ವೇತನ ಎಷ್ಟದಪ್ಪ ಅಂತಂದರೆ 43,100ರಿಂದ ಹಿಡಿದು 83,900 ವೇತನದ. ಎಷ್ಟು ಹುದ್ದೆಗಳು ಖಾಲಿ ಅದಾವೆ ಅಂತಂದರೆ 4 ಹುದ್ದೆಗಳು. ಇನ್ನು ಎರಡನೇದು ಸಹಾಯಕ ಇಂಜಿನಿಯರ್ ಸಿವಿಲ್ ಟ್ರೇಡ್ ಗ್ರೂಪ್ ಬಿ, ಇದು ಕೂಡ ಸೇಮ್ ವೇತನ 43,100ರಿಂದ ಹಿಡಿದುಕೊಂಡು 83,900. ಇದು ಕೇವಲ 1 ಹುದ್ದೆ ಖಾಲಿ ಇದೆ. ಇನ್ನು ಮೂರನೇದು ಸಹಾಯಕ ಗ್ರಂಥಪಾಲಕ ಗ್ರೂಪ್ ಸಿ, ಇವ್ರದ್ದು ವೇತನ 30,350ರಿಂದ ಹಿಡಿದು 58,750. ಇದು 1 ಹುದ್ದೆ ಇದೆ. ಇನ್ನು ನಾಲ್ಕನೇದು ಸಹಾಯಕ ಗ್ರೂಪ್ ಸಿ, ವೇತನ 37,900ರಿಂದ ಹಿಡಿದು 70,850. ಇಲ್ಲಿ 11 ಹುದ್ದೆಗಳು ಖಾಲಿ ಇವೆ. ಇನ್ನು ಐದನೇದು ಕಿರಿಯ ಸಹಾಯಕ ಗ್ರೂಪ್ ಸಿ,
ಇವರ ವೇತನ 21,400ರಿಂದ ಹಿಡಿದು 42,000ವರೆಗೆ ಇದೆ. ಒಟ್ಟು ಈ ಇಲಾಖೆಗಳಲ್ಲಿ ಬರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 40 ಹುದ್ದೆಗಳಿದಾವೆ. ಇನ್ನು 4ನೇದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಯಾವಪ್ಪ ಅಂತಂದ್ರೆ ಸಹಾಯಕ ಲೆಕ್ಕಿಗ. ಇವರ ವೇತನ 23,990ರಿಂದ ಹಿಡಿದು 42,800 ಹುದ್ದೆಗಳು 3. ಇನ್ನು ನಿರ್ವಾಹಕ ಅಂದರೆ ಕಂಡಕ್ಟ್ರು, ಇವರ ವೇತನ ಸ್ಟಾರ್ಟಿಂಗ್ 18,660ರಿಂದ ಹಿಡಿದು 25,300 ಅದ. ಎಷ್ಟು ಹುದ್ದೆಗಳಪ್ಪ ಅಂತಂದ್ರೆ 60 ಹುದ್ದೆಗಳು. ಟೋಟಲ್ 63 ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿ ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಹುದ್ದೆಗಳಿಗೆ ಆಯ್ಕೆಗೊಂಡಂಥ ಅರ್ಹ ಅಭ್ಯರ್ಥಿಯನ್ನು 1 ವರ್ಷದ ಅವಧಿಗೆ ಕೆಲಸದ ಮೇಲೆ ತರಬೇತಿಗೆ ನಿಯೋಜಿಸಲಾಗುವುದು. ಅಂದರೆ ಪ್ರೊಬೇಷನರಿ ಪೀರಿಯಡ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಸದರಿ ಅವಧಿಯಲ್ಲಿ ಸುಮಾರು 14,000 ಮಾಸಿಕ ತರಬೇತಿ ಭತ್ಯೆಯನ್ನು ನೀಡಲಾಗುವುದು ಪ್ರಾರಂಭಿಕವಾಗಿ. ಇನ್ನು 5ನೇದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ದರ್ಜೆ 3 ವೃಂದದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ವಿವರ. ಅದರಲ್ಲಿ 1ನೇದು ಸಹಾಯಕ ಸಂಚಾರಿ ನಿರೀಕ್ಷಕ. ಇವರ ವೇತನ 22,390ರಿಂದ ಹಿಡಿದು 33,320. ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 15. ಇನ್ನು ಸಹಾಯಕ ಸಂಚಾರ ನಿರೀಕ್ಷಕ ಹಿಂಬಾಕಿ ಹುದ್ದೆಗಳಿವು. ಇವರು ವೇತನ ಕೂಡ ಸೇಮ್ ಅದೇ ಇದೆ, 22,390ರಿಂದ 33,320 4 ಹುದ್ದೆಗಳು. ಒಟ್ಟು ಟೋಟಲ್ ಎಷ್ಟಪ್ಪ ಅಂದ್ರೆ 19 ಹುದ್ದೆಗಳು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಗಳಲ್ಲಿ ಕಂಡು ಬರ್ತಾ ಇದ್ದಾವೆ. ಆಮೇಲೆ ಸೇಮ್ ಅದೇ ರೀತಿಯಾಗಿ ಮೇಲೇನು ಹೇಳಿದೇವಲ್ಲ, ಯಾವುದೋ ಕಲ್ಯಾಣ ಕರ್ನಾಟಕ ರಸ್ತೆಯಲ್ಲಿ ಏನೋ 1 ವರ್ಷದ ಪ್ರಾರಂಭಿಕ ಪೀರಿಯಡ್ ಅದ, ಇಲ್ಲಿಯೂ ಕೂಡ ಅದೇ ರೀತಿಯಾಗಿ ಇದೆ. ಇಲ್ಲಿಯೂ ಕೂಡ 14,000 ಮಾಸಿಕ ತರಬೇತಿ ಭತ್ಯೆಯನ್ನು ಪ್ರಾರಂಭಿಕ 1 ವರ್ಷದ ಅವಧಿಗಾಗಿ ಕೊಡಲಾಗುತ್ತದೆ. ಇನ್ನು 6ನೇದು ಕೃಷಿ ಮಾರಾಟ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ವಿವರ. 1ನೇದು ಸಹಾಯಕ ಅಭಿಯಂತರರು ಅಂದರೆ ಸಿವಿಲ್. ಇವರ ವೇತನ 69,250ರಿಂದ ಹಿಡಿದು 1,34,700 ವೇತನ ಇದೆ. ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 10 ಹುದ್ದೆಗಳು. ಇನ್ನು ಕಿರಿಯ ಅಭಿಯಂತರರು ಸಿವಿಲ್ ಹುದ್ದೆಗಳು ಇಲ್ಲಿ 54,175ರಿಂದ ಹಿಡಿದು 99,400 ವೇತನ ಇರ್ತದೆ. ಹುದ್ದೆಗಳು 5. ಇನ್ನು ಮಾರುಕಟ್ಟೆ ಮೇಲ್ವಿಚಾರಕರು, ಇವರ ವೇತನ ಎಷ್ಟಪ್ಪ ಅಂದ್ರೆ 27,650ರಿಂದ ಹಿಡಿದು 52,650. ಇಲ್ಲಿ ಹುದ್ದೆಗಳ ಸಂಖ್ಯೆ 30. ಇನ್ನು ಪ್ರಥಮ ದರ್ಜೆ ಸಹಾಯಕರು ಅಂದರೆ FDC 44,425ರಿಂದ ಹಿಡಿದು 83,700. ಇಲ್ಲಿ ಹುದ್ದೆಗಳು 30 ಇವೆ. ಇನ್ನು 5ನೇದು ದ್ವಿತೀಯ ದರ್ಜೆ ಸಹಾಯಕರು 34,100ರಿಂದ ಹಿಡಿದು 67,600ವರೆಗೆ ಇವರ ವೇತನ ಇದೆ. ಇಲ್ಲಿಯೂ ಕೂಡ 30 ಹುದ್ದೆಗಳು ಭರ್ತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಇನ್ನು 6ನೇದು ಮಾರಾಟ ಸಹಾಯಕರು. ಇವರ ವೇತನ ಕೂಡ ಮೇಲೆ ಹೇಳಿದ ಹಾಗೆ 34,100ರಿಂದ ಹಿಡಿದು 67,600ವರೆಗೆ. ಇಲ್ಲಿ ಒಟ್ಟು 75 ಹುದ್ದೆಗಳು ಖಾಲಿ ಇದ್ದಾವೆ. ಟೋಟಲ್ ಆಗಿ ಕೃಷಿ ಮಾರಾಟ ಇಲಾಖೆಗಳಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದರೆ 180 ಹುದ್ದೆಗಳಾಗಿವೆ. ಇನ್ನು 7ನೇದು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ವಿವರ. ಇಲ್ಲಿ FDC ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕರು ಅಂತ ಹೇಳ್ತೀವಿ. ಇವರ ವೇತನ 44,000ದಿಂದ 44,425ರಿಂದ 83,700. ಹುದ್ದೆಗಳು ಸಂಖ್ಯೆ ಎಷ್ಟಪ್ಪ ಅಂದ್ರೆ 50. ಒಟ್ಟು ಟೋಟಲ್ 50. ಇನ್ನು ಕೊನೆಯದಾಗಿ 8ನೇದು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಬೆಂಗಳೂರು. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ವಿವರ ಏನಪ್ಪ ಅಂದ್ರೆ ಕೇವಲ ಲೈಬ್ರರಿಯನ್ ಹುದ್ದೆಗಳು ಖಾಲಿ ಇದಾವೆ, ಗ್ರೂಪ್ C ಅಂತ ಹೇಳ್ತೀವಿ. ಈ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 10. ಟೋಟಲಾಗಿಯೇ 10. ಇವರ ವೇತನ ಎಷ್ಟು ಅಂತಂದರೆ 33,450ರಿಂದ 62,600. ಇಷ್ಟೆಲ್ಲ ಹುದ್ದೆಗಳನ್ನು ಕರೆಯಲಾಗಿದೆ. ಈ ಎಲ್ಲ ಮೇಲಿನ ಹುದ್ದೆಗಳಿಗೆ ವಿದ್ಯಾರ್ಹತೆ ಅಂದರೆ ಕ್ವಾಲಿಫಿಕೇಷನ್ನು ಏನಪ್ಪ ಅಂತಂದರೆ ಶೈಕ್ಷಣಿಕ ವಿದ್ಯಾರ್ಹತೆ. ಪ್ರಥಮ ದರ್ಜೆ ಸಹಾಯಕರು ಆಗಬೇಕು ಅಂದರೆ ಪ್ರಥಮ ದರ್ಜೆ ಕೋರ್ಟು ಕ್ಲರ್ಕು ರೆವಿನ್ಯೂ ಇನ್ಸ್ಪೆಕ್ಟರ್ ಅಂದರೆ FDC.
ಸಹಾಯಕ ಗ್ರೂಪ್ ಸಿ ಮತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಹುದ್ದೆ ವಿದ್ಯಾರ್ಹತೆ ಏನಪ್ಪ ಅಂತಂದರೆ ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಹೊಂದಿರಬೇಕು, ಅಂದರೆ ಡಿಗ್ರಿಯನ್ನು ಅವರು ಮುಗಿಸಿರಬೇಕು. ಇನ್ನು ಎರಡನೇದು ದ್ವಿತೀಯ ದರ್ಜೆಯ ಸಹಾಯಕರು, ಮಾರಾಟ ಸಹಾಯಕರು ಮತ್ತು ಕಿರಿಯ ಸಹಾಯಕ ಗ್ರೂಪ್ ಸಿ ಈ ಎಲ್ಲ ಹುದ್ದೆಗಳಿಗೆ, ಅಂದರೆ ಈ ಮೂರು ಹುದ್ದೆಗಳಿಗೆ ತತ್ಸಮಾನ ವಿದ್ಯಾರ್ಥಿ ಏನು ಹೊಂದಿರಬೇಕು ಅಂತಂದರೆ ದ್ವಿತೀಯ PUC ಅಥವಾ ತತ್ಸಮಾನವನ್ನು ಹೊಂದಿರಬೇಕು. ತತ್ಸಮಾನ ಅಂತಂದರೆ CBSE ಮತ್ತು ICSE ಮಂಡಳಿಯ ನಡೆಸುವ ಕ್ಲಾಸ್ 12 ಪರೀಕ್ಷೆಯನ್ನು ಪಾಸಾಗಿರಬೇಕು ಮತ್ತು ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ, ಆನಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢಶಿಕ್ಷಣ ಕೋರ್ಸು ಅಂದರೆ HSC, ಆನಂತರ 3 ವರ್ಷಗಳ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸು ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ ಅಂದರೆ GOC, GODC, GLDC ಈ ಹುದ್ದೆಗಳನ್ನು ಈ ವಿದ್ಯಾರ್ಥಿಯನ್ನು ಅವರು ಹೊಂದಿರಬೇಕು. ಅಂದರೆ SD ಆಗಬೇಕಂದ್ರೆ ಅಂದರೆ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗೆ ಈ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಇನ್ನು ಮೂರನೇದು ಸಹಾಯಕ ಸಂಚಾರ ನಿರೀಕ್ಷಕ ದರ್ಜೆ 3 ಹುದ್ದೆಗೆ ಏನು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತಂದರೆ ಕಲಾ, ವಾಣಿಜ್ಯ, ವಿಜ್ಞಾನದಲ್ಲಿ PUC ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 10+2 ICSC, CBSE ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾ ಪದವಿಯನ್ನು ಪಡೆದಿರಬೇಕು. ಎಕ್ಸ್ಕ್ಲೂಡಿಂಗ್ PUC ಆರ್ 12th ಸ್ಟ್ಯಾಂಡರ್ಡ್ ಆಫ್ ಓಪನ್ ಯೂನಿವರ್ಸಿಟಿ, ಓಪನ್ ಸ್ಕೂಲ್, GOC, GLC ವಿದ್ಯಾರ್ಥಿಯನ್ನು ಹೊಂದಿದವರು ಈ ಒಂದು ಸಹಾಯಕ ಸಂಚಾರ ನಿರೀಕ್ಷೆಗೆ ಅವರು ಅರ್ಹರಾಗಿರುತ್ತಾರೆ. ಇನ್ನು ಕಂಡಕ್ಟರ್ ಆಗಬೇಕಂತಂದರೆ 4ನೇದು ನಿರ್ವಾಹಕರು ಅಂತೇಳಿ ಹೇಳಲಾಗಿದೆ. ಅಲ್ಲಿ PBC ಆರ್ಟ್ಸು, ಕಾಮರ್ಸು, ಸೈನ್ಸ್ನಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು ಅಥವಾ 10+2 ICSE, CBSE ಇವುಗಳಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ 3 ವರ್ಷಗಳ ಡಿಪ್ಲೊಮಾದಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥದ್ದು. ಇನ್ನೂ ಏನು ವಿದ್ಯಾರ್ಥಿಯನ್ನು ಹೊಂದಿರಬೇಕು ಅಂತಂದರೆ ಮಾನ್ಯತೆ ಹೊಂದಿರುವ ಮೋಟಾರು ವಾಹನ ಕಂಡಕ್ಟರ್ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕಂಥದ್ದು. ಅಂದರೆ ಕಂಡಕ್ಟರ್ ಆಗಬೇಕಾಗಿತ್ತಂದ್ರೆ ಬ್ಯಾಡ್ಜನ್ನು ಅವರು ಹೊಂದಿರಬೇಕು. ಆಮೇಲೆ ಈ ನಿಗದಿಪಡಿಸಿರುವ ಭೌತಿಕ ಮಾನದಂಡದಂತೆ ಪುರುಷರು ಕನಿಷ್ಠ 160 ಸೆಂಟಿಮೀಟರ್ ಮತ್ತು ಮಹಿಳೆಯರಾಗಿದ್ದರೆ ಕನಿಷ್ಠ 150 ಸೆಂಟಿಮೀಟರ್ ಎತ್ತರವನ್ನು ಹೊಂದಿರತಕ್ಕಂಥದ್ದು. ಯಾವ ಹುದ್ದೆಗೆ? ಕಂಡಕ್ಟರ್ ಹುದ್ದೆಗೆ ಅಥವಾ ನಿರ್ವಾಹಕ ಹುದ್ದೆಗೆ. ಇನ್ನು 5ನೇದು ಸಹಾಯಕ ಲೆಕ್ಕಿಗ. ಕಾನೂನು ರೀತ್ಯ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಶಾಸ್ತ್ರದ 3 ವರ್ಷಗಳ ಬ್ಯಾಚುಲರ್ ಪದವಿಯನ್ನು ಹೊಂದಿರತಕ್ಕಂಥದ್ದು. ಅದರ ಜೊತೆಯಲ್ಲಿ ಕಂಪ್ಯೂಟರ್ ಜ್ಞಾನವನ್ನು ಅವಶ್ಯಕವಾಗಿ ಪಡೆದಿರ್ತಕ್ಕಂಥದ್ದು. ಅಂದರೆ ಸಹಾಯಕ ಲೆಕ್ಕಿಗ ಆಗಬೇಕಾಗಿತ್ತು ಅಂತಂದರೆ ಕಾಮರ್ಸ್ ಪದವಿಯನ್ನು ಹೊಂದಿರಬೇಕು. 3 ವರ್ಷಗಳ ಡಿಗ್ರಿಯನ್ನು ಕಾಮರ್ಸ್ ಪಾಸಾಗಿರಬೇಕು. ಇನ್ನು 6ನೇದು ಅಧಿಕಾರಿ ಲೆಕ್ಕಪತ್ರ ಮಾರುಕಟ್ಟೆ. ಆ ಹುದ್ದೆಗೆ ಎನಿ ಡಿಗ್ರಿ ವಿತ್ MBA ಫೈನಾನ್ಸ್ ಆರ್ ಎನಿ ಡಿಗ್ರಿ ವಿತ್ ಇಂಟರ್ ACA ಬಾರ್ AICWA ಆ್ಯಂಡ್ 5 years ಎಕ್ಸ್ಪೀರಿಯನ್ಸ್ ಆ್ಯಟ್ ದ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಈ ವಿದ್ಯಾರ್ಥಿಯನ್ನು ಹೊಂದಿರಬೇಕು. 7ನೇದು ಕಿರಿಯ ಅಧಿಕಾರಿ ಮತ್ತು ಕಿರಿಯ ಅಧಿಕಾರಿ QAD ಮತ್ತು R ಮತ್ತು D ಅಂಥೇಳಿ ಈ ಹುದ್ದೆಗೆ MSc ಕೆಮಿಸ್ಟ್ರಿಯನ್ನು ಹೊಂದಿರಬೇಕು, ಪಾಸಾಗಿರಬೇಕು. ಇನ್ನು 8ನೇದು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ. ಈ ಹುದ್ದೆಗೆ BE BTech ಕೆಮಿಕಲ್, ಇಂಡಸ್ಟ್ರಿಯಲ್, ಇಲೆಕ್ಟ್ರಿಕಲ್ ಆರ್ MSc ಕೆಮಿಸ್ಟ್ರಿಯನ್ನು ಪಾಸಾಗಿರಬೇಕು. ಇನ್ನು 9 ಕಿರಿಯ ಅಧಿಕಾರಿ ಸಾಮಗ್ರಿ ಉಗ್ರಾಣ. ಆ ಒಂದು ಹುದ್ದೆಗೆ ಎನಿ ಡಿಗ್ರಿಯನ್ನು ಪಾಸಾಗಿರಬೇಕು ವಿತ್ PG ಡಿಪ್ಲೊಮಾ ಇನ್
ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ MBA ಪಾಸಾಗಿರಬೇಕು. ಇನ್ನು 10ನೇದು ಸಹಾಯಕ ಗ್ರಂಥಪಾಲಕ. ಈ ಒಂದು ಹುದ್ದೆಗೆ ಮಸ್ಟ್ ಪಾಸಸ್ ಎ ಮಾಸ್ಟರ್ ಡಿಗ್ರಿ ಇನ್ ಲೈಬ್ರರಿ ಸೈನ್ಸ್ ಅಂದರೆ MLICಯನ್ನು ಪಾಸಾಗಿರಬೇಕು. ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಬೈ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಎನ್ ಇಕ್ವಲೆಂಟ್ ಕ್ವಾಲಿಫಿಕೇಷನ್. ಆ್ಯಂಡ್ ಮಸ್ಟ್ ಪಾಸಸ್ ಕಂಪ್ಯೂಟರ್ ನಾಲೆಜ್ ವಿತ್ ಬೇಸಿಕ್ ಕಂಪ್ಯೂಟರ್ ಕೋರ್ಸ್. ಸಾಮಾನ್ಯ ಕಂಪ್ಯೂಟರ್ ತಿಳುವಳಿಕೆಯನ್ನು ಹೊಂದಿರಬೇಕು. ವರ್ಡ್ ಪ್ರೊಸೆಸರ್ ಸ್ಪೀಡ್ ಸೀಟ್ ಆನ್ ವಿಂಡೋಸ್ ಪ್ಲಾಟ್ಫಾರ್ಮ್. ಆ್ಯಂಡ್ ಇಫ್ ದ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಆ್ಯಸ್ ಎ ಸಬ್ಜೆಕ್ಟ್ in the prescribed qualification, must passes a certificate course of 6 months in computers. ಅಂದರೆ 6 ತಿಂಗಳ ಕಂಪ್ಯೂಟರ್ ಕೋರ್ಸನ್ನು ಹೊಂದಿರಬೇಕು, ಸರ್ಟಿಫಿಕೇಟನ್ನು ಹೊಂದಿರಬೇಕು. ಫ್ರಾಮ್ ಆ್ಯನ್ ಇನ್ಸ್ಟಿಟ್ಯೂಟ್ ರಿಕಗ್ನೈಸ್ಡ್ ಬೈ ದ ಗೋರ್ಮೆಂಟ್. ಅಂದರೆ ಆ ಸಂಸ್ಥೆ ಅಥವಾ ಆ ಒಂದು ಸರ್ಟಿಫಿಕೇಟು ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿರಬೇಕು. ಇನ್ನು 11 ಗ್ರಂಥಪಾಲಕ ಗ್ರೂಪ್ ಸಿ. ಈ ಒಂದು ಹುದ್ದೆಗೆ ಮಸ್ಟ್ ಬಿ ಹೋಲ್ಡರ್ ಆಫ್ ದ MLIB ಅಂದರೆ MLIC ಇನ್ ಸೆಕೆಂಡ್ ಕ್ಲಾಸ್ ವಿತ್ ಮಿನಿಮಮ್ 55% ಆಫ್ ಮಾರ್ಕ್ಸ್. ಅಂದರೆ ಕಡಿಮೆ ಅಂದರೆ 55 ಮಾರ್ಕ್ಸನ್ನು ತೆಗೆದುಕೊಂಡು ಪಾಸಾಗಿರಬೇಕು, MLICಯನ್ನು ಪಾಸಾಗಿರಬೇಕು. 12 ಜೂನಿಯರ್ ಪ್ರೋಗ್ರಾಮರ್ ಮಸ್ಟ್ ಪಾಸಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ MCAಯನ್ನು ಪಾಸಾಗಿರಬೇಕು. ಇನ್ನು 13ನೇದು ಸಹಾಯಕ ಇಂಜಿನಿಯರ್ ಸಿವಿಲ್ ಗ್ರೂಪ್ ಸಿ. ಇದಕ್ಕೆ ಮಸ್ಟ್ ಪಾಸಸ್ ಬ್ಯಾಚುಲರ್ ಡಿಗ್ರಿ ಆಫ್ ಇಂಜಿನಿಯರಿಂಗ್ ಇನ್ ಸಿವಿಲ್ ಬೈ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಇನ್ ಇಂಡಿಯಾ ಆರ್ ಇಕ್ವಿಲೆಂಟ್ ಕ್ವಾಲಿಫಿಕೇಷನನ್ನು ಪಾಸಾಗಿರಬೇಕು. ಇನ್ನು 14ನೇದು ಸಹಾಯಕ ಅಭಿಯಂತರರು ಸಿವಿಲ್. ಇದು ಕೂಡ ಅದೇ ರೀತಿಯಾಗಿ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ವಿಶ್ವವಿದ್ಯಾಲಯದಿಂದ BE ಸಿವಿಲ್ ಪದವಿಯನ್ನು ಹೊಂದಿರಬೇಕು. ಇನ್ನು 15 ಕಿರಿಯ ಅಭಿಯಂತರರು ಸಿವಿಲ್. ಇದು ಸೇಮ್ ಕಾನೂನು ರೀತ್ಯ ಸ್ಥಾಪಿಸಲ್ಪಟ್ಟ ಸಂಸ್ಥೆಯಿಂದ ಡಿಪ್ಲೊಮಾ ಸಿವಿಲನ್ನು ಹೊಂದಿರಬೇಕು. ಅಂದರೆ ಇಲ್ಲಿ BE ಸಿವಿಲ್ ಪದವಿಯನ್ನು ಹೊಂದಿರಬೇಕು, ಇಲ್ಲೇ ಡಿಪ್ಲೊಮಾ ಸಿವಿಲ್ ಪದವಿಯನ್ನು ಹೊಂದಿರಬೇಕು. ಇನ್ನು 16 ಮಾರುಕಟ್ಟೆ ಮೇಲ್ವಿಚಾರಕರು. ಇದಕ್ಕೆ BSc ಇನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ ಆನ್ BSc ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಆ್ಯಂಡ್ ಕೋಆಪರೇಷನ್ ಆರ್ BSc ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫ್ರಾಮ್ ಅಗ್ರಿಕಲ್ಚರಲ್ ಯೂನಿವರ್ಸಿಟಿ ರಿಕಗ್ನೈಸ್ಡ್ ಬೈ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತೇಳಿ ಹೇಳಿದ್ದಾರೆ. ಅಂದರೆ ಆ ಒಂದು ವಿಶ್ವವಿದ್ಯಾಲಯದಿಂದ ನೀವು ವಿದ್ಯಾರ್ಹತೆಯನ್ನು ಪಡೆದಿರಬೇಕು. ಇನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನು ಸೂಚನೆಗಳು ಅಂತಂದ್ರೆ, ಮೇಲ್ಕಂಡ ಹುದ್ದೆಗಳಿಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಇತರೆ ವಿದ್ಯಾರ್ಹತೆಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಇವರು ಏನು ಈಗ ಸೂಚನೆಗಳನ್ನು ನಿಮಗೆ ಅಧಿಸೂಚನೆಯಲ್ಲಿ ಕೊಟ್ಟಿದ್ದಾರೆ, ಈ ವಿದ್ಯಾರ್ಥಿಗಳನ್ನು ಬಿಟ್ಟು ಬೇರೆ ಯಾವುದೇ ವಿದ್ಯಾರ್ಥಿಗಳನ್ನು ಹಚ್ಚಿ ನೀವು ಅರ್ಹಗೊಂಡ್ರೆ ಅದನ್ನು ನಾವು ಪರಿಗಣಿಸೋದಲ್ಲ, ಅದು ನಾವು ಜವಾಬ್ದಾರಿ ಇರಲ್ಲ ಅಂಥೇಳಿ KEAದವರು ಹೇಳ್ತಾ ಇದ್ದಾರೆ. ಇನ್ನು ಸಹಾಯಕ ಸಂಚಾರ ನಿರೀಕ್ಷಕ ದರ್ಜೆ ಹುದ್ದೆಗಳಿಗೆ ಈ ಕೆಳಕಂಡಂತೆ ಕನಿಷ್ಠ ದೇಹದಾಢ್ಯತೆಯನ್ನು ಹೊಂದಿರಬೇಕು. ಏನಪ್ಪ ಅಂತಂದರೆ, ಈ ಒಂದು ಹುದ್ದೆಗೆ ಪುರುಷರು 163 ಸೆಂಟಿಮೀಟರು ಎತ್ತರ ಇರಬೇಕು, 55 kg ತೂಕವನ್ನು ಒಳಗೊಂಡಿರಬೇಕು. ಇನ್ನು ಮಹಿಳೆಯರಾಗಿದ್ದರೆ ಅವರು 153 ಸೆಂಟಿಮೀಟ್ರು ಎತ್ತರವನ್ನು ಹೊಂದಿರಬೇಕು ಮತ್ತು 50 kg ತೂಕವನ್ನು ಹೊಂದಿರಬೇಕು ಎಂದು ಹೇಳಲಾಗುತ್ತದೆ. ಇನ್ನು ಪಿಂಚಣಿ ಸೌಲಭ್ಯ ರಹಿತ. ಈ ವಿಡಿಯೋ ಇನ್ನು ಭಾಳಷ್ಟು ಲಾಂಗ್ ಆಗ್ತಾಯಿದೆ, ಅದಕ್ಕೆ ಮುಂದಿನ ವಿಡಿಯೋವನ್ನು ಮಾಡಲಾಗುತ್ತದೆ. ಇದಿಷ್ಟು ವಿಷಯಗಳನ್ನು ಅಭ್ಯರ್ಥಿಗಳು ಸಂಪೂರ್ಣವಾಗಿ ತಿಳಿದುಕೊಂಡು ಜಾಗೃತಿಯಿಂದ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಅವರು ಅರ್ಜಿಯಲ್ಲಿ ಹೇಳಿರುವಂಥ ಮಾಹಿತಿಗಳನ್ನು ಸರಿಯಾಗಿ ನೋಡಿಕೊಂಡು ಅಧಿಸೂಚನೆಯನ್ನು ಓದಿ ತಿಳಿದುಕೊಂಡು
ಅರ್ಜಿಯನ್ನು ಸಲ್ಲಿಸಿ ಎಲ್ಲ ದಾಖಲಾತಿಗಳನ್ನು ತೆಗೆಸಿಟ್ಟುಕೊಳ್ಳಬೇಕಾಗುತ್ತದೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇನ್ನೂ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳಲಾಗುತ್ತದೆ ಎಂದು ಈ ಮೂಲಕ ತಿಳಿಸುತ್ತೇನೆ. ತುಂಬ ಧನ್ಯವಾದಗಳು.